ನಮಸ್ಕಾರ. ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ದೀವಿ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ತಲೆದಂಡ ಆಗ್ತಾ ಇದೆ. ಒಂದಷ್ಟು ಜನರ ಹೆಸರನ್ನ ಈಗ ಆಲ್ರೆಡಿ ಹೈಕಮಾಂಡ್ ನಾಯಕರಿಗೆ ಕಾಂಗ್ರೆಸ್ ನಾಯಕರುಗಳೇ ಸೂಚಿಸಿದ್ದಾರೆ ಅನ್ನುವಂತಹ ವಿಚಾರ. ಈಗ ಸದ್ಯಕ್ಕೆ ಬಹಳ ದೊಡ್ಡದಾಗಿ ಓಡಾಡ್ತಾ ಇರುವಂತಹ ಹೆಸರು, ಟ್ರೆಂಡಿಂಗ್ನಲ್ಲಿರುವಂತಹ ನೇಮು ಜಮೀರ್ ಅಹಮದ್ ಖಾನ್ ಅವರ ಹೆಸರು. ಅದರಲ್ಲೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ನಂತರ ಏನೆಲ್ಲ ಬೆಳವಣಿಗೆಗಳಾಯಿತು. ಈಗ ಸದ್ಯಕ್ಕೆ ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ಕಳೆದ 2-3 ದಿನಗಳಿಂದ ಓಡಾಡ್ತಾ ಇರುವಂತಹ ವಿಚಾರ, HD ಕುಮಾರಸ್ವಾಮಿ ಅವರ ಜೊತೆಗೆ ಜಮೀರ್ ಅಹಮದ್ ಅವರು ಮಾತುಕತೆಯನ್ನ ಮಾಡಿದ್ದಾರೆ. ಇಬ್ಬರೂ ನಾಯಕರುಗಳು ಕೂಡ 1-to-1 ಮೀಟಿಂಗ್ ನಡೆಸಿದ್ದಾರೆ. ಹಾಗಾದ್ರೆ ಆ ರಹಸ್ಯ ಮಾತಿನ ಆ ಮೀಟಿಂಗ್ನ ಹಿಂದಿನ ಮರ್ಮವಾದ್ರು ಏನು? ಕೈಗೆ ಕೈ ಕೊಟ್ಟುಬಿಟ್ಟು ಜಮೀರ್ ಅಹಮದ್ ಖಾನ್ ಅವರು ತೆನೆ ಹೊರತಾರ ಮತ್ತೊಮ್ಮೆ. ಯಾಕಂದ್ರೆ JDS ಪಕ್ಷದಲ್ಲೇ ಇದ್ದಂಥವರು ಜಮೀರ್ ಅವರು. ಅದಾದ ಮೇಲೆ ಆದಂತಹ ಬೆಳವಣಿಗೆಯ ಬಗ್ಗೆ ರಾಜ್ಯದ ಜನರಿಗೆಲ್ಲರಿಗೂ ಕೂಡ ಗೊತ್ತು. ನೋಡಿ, ನಿನ್ನೆ ರಾತ್ರಿ ರಹಸ್ಯವಾದಂತಹ ಮೀಟಿಂಗ್ ಆಗಿದೆ. ಇಬ್ಬರು ನಾಯಕರು ಕೂಡ 1-to-1 ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಆ ಮೀಟಿಂಗ್ ಅಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯಾಗಿದೆ. ಜಮೀರ್ ಅವರು ಸಚಿವರಾದಂತಹ ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಅವರಿಗೆ ಒಂದಷ್ಟು ಷರತ್ತುಗಳನ್ನು ಹಾಕಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ JDSಗೆ ಬರಬೇಕು ಅಂತ ಹೇಳಿದ್ರೆ ಒಂದಷ್ಟು ಕಂಡೀಷನ್ಗಳಿದೆ. ಬಂದ್ರೆ ನಾನು ಒಬ್ಬನೇ ಬರಲ್ಲ, ನನ್ನ ಜೊತೆಗೆ ಒಂದಷ್ಟು ಜನನ ಕರ್ಕೊಂಬರ್ತೀನಿ. ಅವರಿಗೆ ಅವರದ್ದೇ ಆದಂತಹ ಸ್ಥಾನಮಾನಗಳನ್ನು ಕೊಡಬೇಕು, ನನಗೆ ಇದೇ ರೀತಿ ಸ್ಥಾನಮಾನ ಬೇಕು, ಎಲ್ಲದರ ಬಗ್ಗೆ ಕಂಡೀಷನ್ಗಳನ್ನು ಹಾಕಿದ್ದಾರೆ ಜಮೀರ್ ಅವರು ಅನ್ನುವಂತಹ ವಿಚಾರ. ಆ ಕಂಡೀಷನ್ಗಳಿಗೆ ಎಲ್ಲದಕ್ಕೂ ಕೂಡ ಕುಮಾರಸ್ವಾಮಿಯವರು ಓಕೆ ಅಂದಿದ್ದಾರಂತೆ. ಒಟ್ಟಾರೆ ಇಲ್ಲಿ ಜಮೀರ್ ಅವರ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ಗೆ ದೂರು ಹೋಗಿದೆ. ಪಕ್ಷ ವಿರೋಧಿ ಕೆಲಸಗಳನ್ನು ಮಾಡಿದ್ದಾರೆ ಜಮೀರ್ ಅವರು ದಾವಣಗೆರೆ ದಕ್ಷಿಣದಲ್ಲಿ. ಅದು ಟಿಕೆಟ್ ವಿಚಾರದಲ್ಲಿ ಆದಂತಹ ಗೊಂದಲದಿಂದ ಹಿಡಿದು ಏನಾದರೂ ಸಮರ್ಥ ಸೋತ್ರೆ ಅದಕ್ಕೆ ನೇರ ಕಾರಣ ಜಮೀರ್ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಈಗ ಆಲ್ರೆಡಿ ಜಬ್ಬಾರ್ ಸೇರಿದಂತೆ CM ರಾಜಕೀಯ ಕಾರ್ಯದರ್ಶಿ ನಾಸಿರ್ ಅಹಮದ್ ಅವರು ಕೂಡ ತಲೆದಂಡ ಆಗಿದೆ. ಅವರನ್ನ ಕೂಡ ವಜಾ ಮಾಡಲಾಗಿದೆ. ಈಗ ಗತ್ತಿ ಜಮೀರ್ ಅವರಿಗೆ ತೂಗ್ತಾ ಇದೆ. ಜಮೀರ್ ಬಹಳ ವೇಟ್ ಮಾಡ್ತಾ ಇದ್ದಾರೆ. ಪಕ್ಷ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಆ ನಿರ್ಧಾರದ ಮೇಲೆ, ಒಂದು ಪಕ್ಷ ಉಳಿಸ್ಕೊಂಡ್ರೂ ಯಾವ ರೀತಿ ನಾನು ಮುಂದೆ ಸ್ಟ್ಯಾಂಡ್ ತಗೋಬೇಕು, ಇಷ್ಟೆಲ್ಲ ಅವಮಾನಗಳಾಗ್ತಾ ಇದೆ ನನಗೆ, ಇಲ್ಲ ನನ್ನ ತಲೆದಂಡ ಆದರೆ ನಾನು ಏನು ಮಾಡಬೇಕು, ಎಲ್ಲದಕ್ಕೂ ಕೂಡ ಸಚಿವ ಜಮೀರ್ ಅವರು ರೆಡಿ ಆಗಿದ್ದಾರೆ. ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸಿದ್ಧತೆಗಳನ್ನು ಅವರು ಮಾಡ್ಕೊಂಡಿರೋದು. ನೋಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸ್ಟಾರ್ಟಿಂಗ್ ಅಲ್ಲಿಗೆ ಹೋಗ್ತಾರೆ. ದಾವಣಗೆರೆಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಕು ಅಂತ ಹೇಳ್ತಾರೆ. SS ಮಲ್ಲಿಕಾರ್ಜುನ್ ಅವರು ಏಕವಚನದಲ್ಲೇ ವಾಗ್ದಾಳಿ ನಡೆಸ್ತಾರೆ. ಅದಾದ ಮೇಲೆ ಏನೆಲ್ಲ ಬೆಳವಣಿಗೆಗಳಾಯಿತು ಅದೆಲ್ಲವೂ ಕೂಡ ಗೊತ್ತು. ಕೊನೆಗೆ ಜಮೀರ್ ಅವರನ್ನ 3 ಬಾರಿ ಮೀಟಿಂಗ್ಗೆ ಕರೀತಾರೆ. ಇದೆಲ್ಲ ಆದಮೇಲೆ, ಚುನಾವಣೆ ಎಲ್ಲ ಆದಮೇಲೆ ಸಿದ್ದರಾಮಯ್ಯ ಅವರು, ಯಾಕೆ ಅಂತ ಹೇಳಿದ್ರೆ ಒಟ್ಟು 3 ಜನ ಮುಸ್ಲಿಂ ಮುಖಂಡರ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ಗೆ ದೂರು ಹೋಗುತ್ತೆ. ಇವರು ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ ಅಂತೇಳಿ. ಅದರಲ್ಲಿ ಇಬ್ಬರ ತಲೆದಂಡ ಆಗುತ್ತೆ. ಈಗ ಉಳಿದಿರೋದು ಜಮೀರ್ ಅವರೇನೆ. ಸೊ ಅವರ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡು ಹಾಗಾದ್ರೆ ಏನ್ ಕ್ರಮ ತೆಗೆದುಕೊಳ್ಳುತ್ತೆ? ಹೇಳಿ ಕೇಳಿ ಜಮೀರ್ ಅವರು ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರು ಏನೇ ಹೇಳಿದ್ರು ಕೂಡ ಆ ಕೆಲಸವನ್ನ ಮಾಡೇ ಮಾಡ್ತಾರೆ. ಅದು ಗೊತ್ತಿರುವಂತಹ ವಿಚಾರ. ಅದೇ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ನಿಂದ ಪ್ರೆಷರ್, ಒತ್ತಡ ಬಂದಿದ್ದಕ್ಕೇನೆ 3 ಸಾರಿ ಕರೆಸಿ ಜಮೀರ್ ಅವರ ಜೊತೆಗೆ ಮಾತಾಡ್ತಾರೆ. ಏನಪ್ಪ ಇದು ವಿಚಾರ, ಏನು ಮಾಡೋಕೆ ಹೊರಟಿದ್ಯಾ ನೀನು, ಏನೋ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ಯಂತೆ, ನಿನ್ನ ವಿರುದ್ಧ ದೂರು ಹೋಗಿದೆ, ಕ್ರಮ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಎಂದಾಗ ಜಮೀರ್ ಅವರು ಕೂಡ ಹೇಳ್ತಾರೆ, ಸಾಹೇಬ್ರೆ ಆ ರೀತಿ ನಾನೇನು ಮಾಡಿಲ್ಲ, ನಾನು ಟಿಕೆಟ್ ಕೇಳಿದ್ದು ಸತ್ಯ, ಟಿಕೆಟ್ ಕೊಡಲಿಲ್ಲ. ಸೊ ನನಗೆ ಸಿಟ್ಟು ಬಂದಿದ್ದು, ನಾನು ಬೇಜಾರಾಗಿದ್ದು ಸತ್ಯ. ನಾನು ಕೇರಳಕ್ಕೆ ಹೋಗಿ ಕ್ಯಾಂಪೇನ್ ಮಾಡಿದ್ದೀನಿ, ಅದನ್ನು ಕೂಡ ಪಕ್ಷ ಹೇಳಿದ್ದೇನೆ. ಅದಾದಮೇಲೆ ನೀವು ಕರಿತೀರಿ, ನಾನು ದಾವಣಗೆರೆಗೆ 5ನೇ ತಾರೀಕು ಬರ್ತೀನಿ, ಅದಾದಮೇಲೆ ಏನೆಲ್ಲ ಆಯಿತು ನಿಮಗೆ ಗೊತ್ತಲ್ಲ ಅಂತ ಹೇಳಿಬಿಟ್ಟು. ಅದಾದಮೇಲೆ ಮಾಧ್ಯಮದವರೊಟ್ಟಿಗೂ ಕೂಡ ಜಮೀರ್ ಅವರು ಹೇಳಿದ್ರು, ನಾನು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ ಅಂತ ಹೇಳಿದ್ದು ಸತ್ಯ, ಆದರೆ ಪರ್ಟಿಕ್ಯುಲರ್ ಆಗಿ ಇಂಥವ್ರಿಗೆ ಕೊಡಿ ಅಂತ ನಾನು ಹೆಸರು ಸೂಚಿಸಲಿಲ್ಲ. ನೀವು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟರೆ ನಾನು ಗೆಲ್ಲಿಸ್ಕೊಂಡು ಬರ್ತೀನಿ, ಇನ್ ಕೇಸ್ ಬರಲಿಲ್ಲ ಅಂತ ಹೇಳಿದ್ರೆ ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ಓಪನ್ ಆಗಿ ಅದನ್ನು ಹೇಳಿದರು. ಬಟ್ ಈಗ
ಕಾಂಗ್ರೆಸ್ಗೆ ಎರಡೂ ಕಡೆ ಏನಾಗಬಹುದು ರಿಸಲ್ಟು, ಬಾಗಲಕೋಟೆ ದಾವಣಗೆರೆ ದಕ್ಷಿಣದಲ್ಲಿ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಾದಂಗೆ ಅನ್ನಿಸ್ತಾ ಇದೆ. ಚುನಾವಣೆ ರಿಸಲ್ಟ್ಗೂ ಮುನ್ನವೇ ಒಂದೊಂದು ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರೋದ್ರಿಂದ ಈ ತೀರ್ಪೇನಾದರೂ ಕಾಂಗ್ರೆಸ್ಸು ಬೆಚ್ಚಿ ಬೀಳೋ ರೀತಿಯಲ್ಲಿ ಬರುತ್ತಾ ಅನ್ನುವಂತಹ ವಿಚಾರ. ಈಗ ಆ ವಿಚಾರವನ್ನು ಪಕ್ಕಕ್ಕಿಟ್ಟು ನಾವು ಜಮೀರ್ ಅವರು ಮತ್ತೆ JDS ಸೇರ್ತಾರಾ ಅನ್ನುವಂತಹ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಹೋದರೆ, ಜಮೀರ್ ಅವರು JDS ಪಕ್ಷದಲ್ಲೇ ಇದ್ದಂಥವರು. ಕುಮಾರಸ್ವಾಮಿಯವರು ಮೊದಲ ಬಾರಿಗೆ ಅಧಿಕಾರವನ್ನು ವಹಿಸಿಕೊಂಡಂತಹ ಸಂದರ್ಭದಲ್ಲಿ ಅವರೇ ಬಸ್ ಓಡಿಸ್ಕೊಂಡು ಎಲ್ಲ ಶಾಸಕರನ್ನು ಕರ್ಕೊಂಡು ಹೋಗ್ತಾರೆ. ಬಹಳ ಇಬ್ಬರು ಕುಚುಕುಗಳು, ಬಹಳ ದೋಸ್ತಿಗಳು. ಅದು ಇಡೀ ದೇಶಕ್ಕೆ ಗೊತ್ತು, ಇಡೀ ರಾಜ್ಯದ ಜನರಿಗೂ ಕೂಡ ಗೊತ್ತು ಅವರ ಬಾಂಧವ್ಯ, ಅವರ ಫ್ರೆಂಡ್ಶಿಪ್ಪು ಯಾವ ರೀತಿ ಇತ್ತು ಅಂತ ಹೇಳಿ. ಅದಾದ ನಂತರ ಅವರು ಪಕ್ಷ ಬದಲಾವಣೆ ಮಾಡ್ತಾರೆ, ಕಾಂಗ್ರೆಸ್ಗೆ ಹೋಗ್ತಾರೆ. ಇದೇ ಕುಮಾರಸ್ವಾಮಿಯವರ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡ್ತಾರೆ, ಅದಕ್ಕೊಂದಷ್ಟು ವಿರೋಧಗಳು, ಇದೆಲ್ಲ ಆಯಿತು. ಬಟ್ ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರೂ ಅಲ್ಲ ಅಂತ ಹೇಳಿ ಸಾಕಷ್ಟು ಬಾರಿ ಹೇಳ್ಕೊಂಡು ಬಂದಿದ್ದೀವಿ. ಅದು ಈಗಲೂ ಕೂಡ ಪ್ರೂವ್ ಆಗ್ತಾ ಇದೆ. ಒಟ್ಟಾರೆ ನಿನ್ನೆ ಇಬ್ಬರು ನಾಯಕರು 1-to-1 ಮೀಟಿಂಗ್ ಮಾಡಿದ್ದಾರೆ. ಈ ಮೀಟಿಂಗಲ್ಲಿ ಜಮೀರ್ ಅವರು ಕುಮಾರಸ್ವಾಮಿಯವರಿಗೆ ಒಂದಷ್ಟು ಷರತ್ತುಗಳನ್ನು ಹಾಕಿದ್ದಾರೆ. ಆ ಷರತ್ತುಗಳಿಗೆ ಕುಮಾರಸ್ವಾಮಿಯವರು ಓಕೆ ಅಂದಿದ್ದಾರೆ ಅನ್ನುವಂತಹ ವಿಚಾರ. ಒಟ್ಟಾರೆ ಇನ್ನೊಂದು 2-3 ದಿನದಲ್ಲಂತೂ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಅಂತೂ ಆಗೇ ಆಗತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಅದು ಏನಾಗುತ್ತೆ, ಏನಾಗಬಹುದು ಕಾದು ನೋಡಬೇಕಾಗತ್ತೆ.